ಎಸ್ ಮಾಸ್ಟರ್ಸ್, ಕೃಷಿಗೆ ಸಂಬಂಧಪಟ್ಟಂಗೆ ಇವತ್ತಿನ ವಿಷಯ ಹೇಳ್ಬೇಕು ಅಂತಂದ್ರೆ, ಇದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ ನಮ್ಮದು ಭಾರತ ದೇಶ. ಕೃಷಿ ಬಿಟ್ರೆ ಇಲ್ಲಿ ಬೇರೆ ಯಾವುದೂ ಇಲ್ಲ. ಆದ್ರೆ 70% ಕೃಷಿನೇ ಇದೆ ಇಲ್ಲಿ. ಹಳ್ಳಿಗಳಲ್ಲಿ ಎಲ್ಲವೂ ಕೂಡ ಕೃಷಿಯನ್ನೇ ಮೇಲೆ ಅವಲಂಬನೆ ಮಾಡಿ ಜೀವನ ನಡೆಸ್ತಕ್ಕಂಥದ್ದು. ಹೀಗಿದ್ರೆ ಕೃಷಿ ಇದು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿ ಅದು ಫಲಪ್ರದವಾಗಿರುತ್ತೆ ಮತ್ತು ಭಗವಂತನಿಗೆ ಕೂಡ ಹಿತವಾಗಿರುತ್ತೆ ಅಂತ ಅಂದಾಗ, ಎಲ್ಲರೂ ಕೂಡ ಅವರವರ ಕಾರ್ಯವನ್ನ ಕಾಯಕ ಅಂತ ತಿಳಿದ್ಬಿಟ್ಟು ಭಗವಂತನ ಪೂಜೆನ ಯಾವ ರೀತಿ ಮಾಡ್ತಾರಲ್ಲ, ಭಕ್ತಿಯಿಂದ, ಮಡಿಯಿಂದ, ಸಮರ್ಪಣೆಯಿಂದ, ಹಾಗೆ ಕೃಷಿನೂ ಕೂಡ ಆ ಭಾವದಲ್ಲಿ ಮಾಡಿದಾಗ ಅದು ಸಾರ್ಥಕ ಆಗತ್ತೆ. ಕೃಷಿ ಮಾಡ್ತಕ್ಕಂಥವ್ರು ಮತ್ತು ಕೃಷಿಯಿಂದ ಬಂದಂತ ಉತ್ಪನ್ನಗಳನ್ನ ಸೇವನೆ ಮಾಡಿದ್ರು ಕೂಡ ಈ ಬದುಕು ಸುಂದರ ಮತ್ತು ಸಾರ್ಥಕವಾಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸರ್ ನೆಟ್ವರ್ಕ್ ಪ್ಲೇಸ್ ಬನ್ನಿ. ಈ ಭೂಮಿ ಆಹಾರ ತಯಾರಾಗ್ತಕ್ಕಂಥದ್ದು ಕೊಡ್ತಕ್ಕಂಥವಳು ಪ್ರಕೃತಿಯಲ್ಲಿ ಎಲ್ಲರಿಗೂ ಕೂಡ ಎಲ್ಲಾ ದೊಡ್ಡ ಶಕ್ತಿಗಳಿಗೆ ಮಾತೆ ಅಂತಂದೇ ನಾವು ಕರಿತಕ್ಕಂಥದ್ದು. ಹೀಗಿದ್ದಾಗ ತಾಯಿ ಹೇಗೆ ತನ್ನ ಮಗುವನ್ನ ಲಾಲನೆ ಪಾಲನೆ ಮಾಡ್ತಾಳೋ, ಹಾಗೆಯೇ ಈ ಪ್ರಕೃತಿ ಮಾತೆ ಇಲ್ಲಿರ್ತಕ್ಕಂಥ ಸಕಲ ಜೀವರಾಶಿಗಳನ್ನು ಕೂಡ ಲಾಲನೆ ಪಾಲನೆ ಮಾಡ್ತಾ ಇದ್ದಾಳೆ. ಹೀಗಿದ್ದಾಗ ನಾವು ಕೃಷಿಕರು ವಿಶೇಷವಾಗಿ ಆ ಬೀಜಗಳನ್ನ ನಾವು ಹಾಕ್ಬೇಕಾದ್ರೆ, ಆ ಭೂತಾಯಿಗೆ ಗರ್ಭಕ್ಕೆ ಹಾಕ್ಬೇಕಾದ್ರೆ, ನಮ್ಮ ಭಕ್ತಿ ಪ್ರಕೃತಿ ಮಾತೆಯಲ್ಲಿ ಕೀಳ್ಕೊಂಡು ಹಾಕಿದಾಗ, ತಾಯಿ ನಾನು ಒಂದು ಬೀಜ ಹಾಕ್ತದಾನೆ, ಇದನ್ನ 10 ಮಾಡಿ ನನಗೆ ಕೊಡು, 10 ಮಕ್ಕಳು ಮಾಡಿ ಕೊಡು ಅಂತ ಆ ಭಾವದಲ್ಲಿ ಕೊಟ್ಟಾಗ ಪ್ರತಿಯೊಬ್ಬ ರೈತರು ಹಾಕಿರ್ತಕ್ಕಂಥ ಪ್ರತಿಯೊಂದು ಬೆಳೆನೂ ಕೂಡ ಅಷ್ಟು ಅಮೋಘವಾಗಿ ಬರುತ್ತೆ. ಆದ್ರಿಂದ ಆ ಬೆಳೆಯಿಂದ ಎಲ್ಲರೂ ಕೂಡ ಸಕಲ ಜೀವರಾಶಿ ಕೂಡ ಸಂಪೂರ್ಣವಾದ ಆಹಾರ ಸೇವನೆ ಮಾಡ್ಲಿಕ್ಕೆ ಸಾಧ್ಯತೆ ಆದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಅಂದ್ರೆ ಭಕ್ತಿ, ಪೂಜೆ, ಸಮರ್ಪಣೆ ಅಂತಂದ್ರೆ ನಾವ್ ಇಲ್ಲಿ ದೇವ್ರ ಹತ್ರ ಮಾಡ್ತೇವೆ. ಬಟ್ ಅಲ್ಲಿ ಹೆಂಗ್ ಮಾಡ್ಬೇಕು? ಈಗ ನಾವು ಮಾತಿನಿಂದ ಏನಾದ್ರೂ ಮಾಡ್ಬೋದು. ಹಾಸ್ಯವಾಗಿ ಹೇಳ್ತಾರೆ, ಮಾತಿನ ಮನಿ ಕಟ್ಟಬಹುದು ಅಂತ ಹೇಳ್ತಾರೆ. ಹಾಗೆ ಆ ಬೀಜ ಇದೆ ಅಂದ್ರೆ ಬೀಜದ ಒಂದನ್ನು 10 ಮಾಡಕ್ ಆಗಲ್ಲ ನಮ್ಮ ಮನುಷ್ಯರ ಕಡೆಯಿಂದ. ಬಟ್ ಅದ್ ಆಗ್ತಕ್ಕಂಥದ್ದು ಪ್ರಕೃತಿ ಒಳಗೆ ಮಾತ್ರ. ಹಂಗಂತ ಕಾಳುಗಳನ್ನ, ಬೀಜಗಳನ್ನ ಭೂಮಿ ಮೇಲೆ ಒಗದ್ ಕೈ ಬಿಡ್ರಿ, ಹಂಗೆ ಹುಟ್ಟಲ್ಲ ಅವು. ಅದಕ್ಕೆ ಹಸಿ ಆಗ್ಬೇಕಾಗತ್ತೆ. ಹಸಿ ಆದ್ರೂ ಬರೋದಿಲ್ಲ ಅದು ಸ್ವಲ್ಪ ಮೇಲ್ಗಡೆ ಅದಕ್ಕೆ ಮುಚ್ಚಿಗೆ ಅಂತ ಬೇಕಾಗತ್ತೆ, ಅಥವಾ ಮಣ್ಣು ಅಂತ ಬೀಳ್ಬೇಕಾಗತ್ತೆ. ಅವಾಗ್ಲೇ ಅದು ಮೊಳಕೆ ಹೊಡಿಲಿಕ್ಕೆ ಸರಿಯಾದ ಪರಿಸರ, ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು. ಆದ ನಂತರ ಏನು ಮೊಳಕೆ ಹೊರ ಬರುತ್ತಲ್ಲ, ಅದು ಭೂಮಿಗೆ ಟಚ್ ಆದ್ಮೇಲೆ ಅದ್ರ ಬೆಳವಣಿಗೆ ಮುಂದುವರಿಯುತ್ತೆ. ಈ ಪ್ರಕ್ರಿಯೆಯಲ್ಲಿ ಮುಖ್ಯವಾದ ಘಟ್ಟ ಇರ್ತಕ್ಕಂಥದ್ದು ಬೀಜ ಮೊಳಕೆ ಹೊಡೆದ್ರೇನೆ ನಮಗೆ ಬೆಳೆ. ಮೊಳಕೆ ಹೊಡಿಲಿಲ್ಲ, ಬೆಳೆ ಇಲ್ಲ. ಬೆಳೆ ಇಲ್ಲ ಅಂತಂದ್ರೆ ಆಹಾರ ಇಲ್ಲ. ಹೀಗಿದ್ದಾಗ ಮೊಳಕೆ ಹೊಡೆಯುವ ಪೂರ್ವದಲ್ಲಿ ಆ ಬೀಜಗಳನ್ನ ನಾವು ಸಮರ್ಪಣೆ ಮಾಡಿ, ಭಗವಂತ ಇದು ನೀನ್ ಕೊಡ್ತಕ್ಕಂಥ ಪ್ರಸಾದ, ಈ ಪ್ರಸಾದ ಎಲ್ಲ ಸಕಲ ಜೀವರಾಶಿಗಳಿಗೂ. ಈಗ ನನ್ನ ಹೆಸರಿಗೆ ಹೊಲ ಐತಿ, ನಾನ್ ಬಿತ್ತನೆ ಅಂದ್ರೆ ನಂದು ಅಷ್ಟೇ ಅಲ್ಲ, ಅದು ಆ ಹೊಲ ಕೊಟ್ಟವ್ರು ಯಾರು? ಆ ಹೊಲ ಇನ್ನು ಭೂಮಿ ಒಳಗೈತೆ, ಭೂಮಿ ಬಿಟ್ಟಿದೆ. ಹಂಗಾರೆ ಭೂಮಿ ನಂದಾಗಿದ್ರು ಕೂಡ ಇಲ್ಲಿ ಪ್ರಕೃತಿಯಿಂದ ಬರ್ತಕ್ಕಂಥ ಪಂಚಶಕ್ತಿಗಳು ಏನದವಲ್ಲ, ಬೆಳಕು, ಗಾಳಿ, ಮಳೆ, ಇವೆಲ್ಲವೂ ಕೂಡ ಹೊರಗಣಿಂದನೇ ಬರ್ಬೇಕಲ್ಲ. ಅವು ಯಾವುವು ನನ್ನವಲ್ಲ. ಹಂಗಾಗಿ ಸಂಪೂರ್ಣವಾಗಿ ಭಗವಂತನ ಇಚ್ಛೆನ ಅಷ್ಟು ಅವು, ಭಗವಂತನ ಶಕ್ತಿಗಳು. ಅವಕ್ಕೆ ನಾವು ಕೈಯಲ್ಲಿ ಬೀಜ ಹಿಡ್ಕೊಂಡು ಸಮರ್ಪಣಾ ಭಾವದಿಂದ ಪ್ರಾರ್ಥನೆ ಮಾಡ್ಬೇಕು. ಭಗವಂತ, ಈ ಅತ್ಯಮೂಲ್ಯವಾದ ಬೀಜಗಳನ್ನ ನಿನ್ನ ಮಡಿಲಿಕ್ಕೆ ಕೊಡ್ತಾ ಇದ್ದೇನೆ ಭೂತಾಯೇ, ಇದನ್ನ ನನಗೆ ಫಲವಾಗಿ ಕೊಡುವಂತ ಸಮರ್ಪಣಾ ಭಾವದಿಂದ ಕೊಟ್ಟಾಗ ಅವಳು ಸ್ವೀಕರಿಸ್ತಾಳೆ. ತದನಂತರದಲ್ಲಿ ಹಾಗೆ ಬೀಜ ಹಾಕಿ ಕೈ ಬಿಟ್ರೆ ತಾನ ಬೆಳೆ ಬರಲ್ಲ. ಅದಕ್ಕೆ ಲಾಲನೆ ಪಾಲನೆ ಕೂಡ ಮಾಡ್ಬೇಕಾಗತ್ತೆ. ಪಕ್ಕದಲ್ಲಿ ಬೇಡವಾದ ಕಸ ಹುಟ್ಟುತ್ತೆ, ಅದ್ ಕಿತ್ತೊಗಿಬೇಕಾಗತ್ತೆ. ಆನಂತರ ಅದಕ್ಕೆ ಬುಡಕ್ ಬೇಕಾಗಿರ್ತಕ್ಕಂಥ ಮಣ್ಣು ಪೂರೈಕೆ ಮಾಡ್ಬೇಕಾಗತ್ತೆ, ಆಹಾರ ಕೊಡ್ಬೇಕಾಗತ್ತೆ, ಎಕ್ಸ್ಟ್ರಾ ನೀರ್ ಕೊಡ್ಬೇಕಾಗತ್ತೆ. ಅದು ಬೆಳೆದ ಮೇಲೆ ಪಕ್ಷಿಗಳು, ಹೊರಗಡೆಯಿಂದ ಪ್ರಾಣಿಗಳು ಬಂದು ಅದನ್ನ ಕಟ್ ಮಾಡ್ತವೆ, ತಿಂತವೆ, ಅದನ್ನ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಮಾಡಿ ಆದ್ಮೇಲೆ ಬೆಳೆ ಫಸಲ್ ಹೋಯ್ತು ಅಂತಂದ್ರೆ ಅವಾಗ ಪಕ್ಷಿಗಳು ಕಾಟ, ಅವುಗಳಿಂದ ರಕ್ಷಣೆ ಮಾಡ್ಕೋಬೇಕತ್ತೆ. ಇಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ ಯಾವುದೇ ಒಂದು ಬೆಳೆ ಅಂತಂದ್ರೆ ಕನಿಷ್ಠ 3 ರಿಂದ 4 ತಿಂಗಳ ಬೆಳೆ ಇರುತ್ತೆ. 4 ತಿಂಗಳುಗಳ ಕಾಲ ಕೃಷಿಕರು ಅದನ್ನ ಕಣ್ಣಿಟ್ಟು ಬೆಳೆಯನ್ನು ರಕ್ಷಣೆ ಮಾಡಿದ್ರೆ ಮಾತ್ರ ಇಡೀ ಲೋಕಕ್ಕೆ, ಎಲ್ಲರಿಗೂ ಕೂಡ, ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ, ದಿಲ್ಲಿಯಾಗಿರೋರಿಗೆ ಆಹಾರ ಸಿಗ್ತಕ್ಕಂಥದ್ದು. ಇಲ್ಲ ಅಂದ್ರೆ ಆಹಾರ ಸಿಗಲ್ಲ ಸ್ನೇಹಿತರೆ. ಹಾಗಾಗ್ಬಿಟ್ಟು ಕೃಷಿಕನ ಬದುಕು ಹೆಂಗಂತಂದ್ರೆ 4 ತಿಂಗಳು ನಿರಂತರ ಬಿಟ್ಟು ಬಿಡದೆ ಸೇವೆ ಅಂತಾರಲ್ಲ, ಹಂಗ್ ಮಾಡ್ತಿರ್ತಾರೆ.
ಜೊತೆಗೆ ಇವೆಲ್ಲಾ ಕೆಲಸಗಳನ್ನು ಯಾವಾಗ ಬಂದ್ರೆ ಅವಾಗ ಮಾಡಿದೆ ಅಂತ ಅನ್ನಕ್ ಬರಲ್ಲ. ಅದರದ್ದೇ ಆದಂತ ಒಂದು ಸರಿಯಾದ ವೇಳೆ ಅಂತ ಇರುತ್ತೆ, ಆ ಸಮಯದಲ್ಲೇ ಹೋಗಿ ಅದನ್ನ ಕೆಲಸ ಮಾಡ್ಬೇಕಾಗತ್ತೆ. ಜೊತೆಗೆ ಇದು ಅರಣ್ಯದಲ್ಲಿ ಮತ್ತೆ ಹೊರಗಡೆ ಇರ್ತಕ್ಕಂಥ ಮನಿ ಒಳಗಿರ್ತಕ್ಕಂಥದ್ದಲ್ಲ, ಹೊಲ ಆತು ಬೆಳೆ ಬೆಳಿತಕ್ಕಂಥದ್ದು, ಮನಿ ಬಿಟ್ಟು ಹೊರಗಿರ್ತಕ್ಕಂಥದ್ದು, ಪರಿಸರದಲ್ಲಿ ಜೊತೆ ಇರ್ತಕ್ಕಂಥದ್ದು. ಅದೆಲ್ಲ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅಲ್ಲೆಲ್ಲ ಕೂಡ ದುಷ್ಟ ಪ್ರಾಣಿಗಳಿಂದ ಅವನ್ನೂ ರಕ್ಷಣೆ ಮಾಡ್ಕೋಬೇಕಾಗತ್ತೆ, ಬೆಳೆಗಳನ್ನು ರಕ್ಷಣೆ ಮಾಡ್ಬೇಕಾಗತ್ತೆ. ಅಲ್ಲಿ ನಿರಂತರ ಹೋರಾಟ ಅಂತ ಹೇಳ್ತಾರೆ ನೋಡಿ. ಅದ್ರ ಜೊತೆಗೆ ಕಳ್ಳರು ಕೂಡ ಇರ್ತಾರೆ, ಅಂದ್ರೆ ದುಡಿದಂಗ್ ತಿನ್ನರು ಅಂತ ಹೇಳ್ತಾರೆ ನೋಡಿ. ಅಂತವ್ರಿಂದನೂ ಕೂಡ ಬೆಳೆ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಹೀಗಿದ್ದಾಗ ನಿರಂತರ ಆ ಒಂದು ರೈತನ ಕೆಲಸ ಅಲ್ಲೇ ಅದೇ ಹೇಳೋದು, ಭಗವಂತನ ನಂಬಿ ಸಮರ್ಪಣೆ ಮಾಡಿ ಅದಕ್ಕೆ ಬಿತ್ತಿದ ಕಾಳು ಫಲ ಆಗಿ ಮನಿಗ್ ತರ ಮಟನು ಅವ್ನ ನಿರೀಕ್ಷೆ ಇರಲ್ಲ, ಇಷ್ಟೇ ಬರ್ತತಿ ಹಿಂಗೆ ಬರ್ತತಿ ಅಂತ ಹೇಳಿ. ಯಾಕಂದ್ರೆ ಹಂತ ಹಂತಕ್ಕೂ ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ವಿಘ್ನಗಳಿದಾವೆ. ಆ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡ್ಕೊಂಡು ಆ ಬೆಳೆ ಮನೆಗೆ ತಂದಾಗ ಮಾತ್ರ ಆ ರೈತನಿಗೆ ಹೃದಯ ತುಂಬಿ ಬರುತ್ತೆ. ಅಂತೂ ಸಾರ್ಥಕ ಆಯ್ತು, ಈ ವರ್ಷ ನಾ ಹಾಕಿದ ಬೆಳೆ ಬಂತು ಅಂತ ಹೇಳ್ಬಿಟ್ಟು. ಅವಾಗ್ಲೇ ನಾನು ಹಂಗ ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ಬಲ್ಲೆ, ನನ್ನ ಮಾರಿದ ಹಣದಲ್ಲಿ ನಾನು ಮಕ್ಕಳನ್ನ ಎಜುಕೇಶನ್ ಕೊಡಿಸ್ಬಲ್ಲೆ, ಹೊಸ ವಸ್ತುಗಳನ್ನ ಖರೀದಿ ಮಾಡಬಲ್ಲೆ ಅಂತಕ್ಕಂತ ಆಶಾಭಾವ ಅವತ್ತು ಬರುತ್ತೆ. ಹೀಗಿದ್ದಾಗ ಅದು ಬೆಳೆ ಬರಬೇಕಾದ್ರೆ 3.5-4 ತಿಂಗಳು ಬೇಕು. ಅಲ್ಲಿಂದ ಅವನ ಕನಸುಗಳನ್ನ ಇಟ್ಟುಕೊಂಡೇ ಸ್ಟಾರ್ಟ್ ಮಾಡಿರ್ತಾನೆ. ಈ ವರ್ಷ ನನ್ನ ಬೆಳೆ ಚೆನ್ನಾಗ್ ಬಂತು ಅಂದ್ರೆ ನನ್ನ ಮಗ್ ಒಂದ್ ಬೈಕ್ ಕೊಡಿಸ್ತೀನಿ, ಈ ವರ್ಷ ಮಳೆ ಚೆನ್ನಾಗ್ ಬಂತು, ಬೆಳೆ ಚೆನ್ನಾಗ್ ಬಂತು ಅಂದ್ರೆ ನನ್ನವಳಿಗೆ, ನನ್ನ ಸಂಗಾತಿಗೆ, ನನ್ನ ಯಜಮಾನಿಗೆ ಒಂದು ಸರಾತ್ ಕೊಡಿಸ್ತೀನಿ. ನೋಡಿ ಹೆಂಗ್ ಕನಸುಗಳನ್ನು ಹೊತ್ತುಕೊಂಡು ಕೃಷಿಕ ಆ ಬದುಕನ್ನ ಆರಂಭ ಮಾಡ್ತಾನೆ. ಹೀಗಿದ್ದಾಗ ಇದೆಲ್ಲ ಸಮರ್ಪಣೆ, ಭಗವಂತನ ಭಕ್ತಿ, ಇದಕ್ಕೆ ಹೇಳುದು ಭಕ್ತಿ ಅಂತ ಹೇಳಿ. ಆ ಭಕ್ತಿನ, ಯಾಕಂದ್ರೆ ಪೂಜೆ ಯಾಕೆ ಮಾಡ್ತೇವೆ ನಾವು? ಭಕ್ತಿಯಿಂದ ಯಾಕೆ ಪೂಜೆ ಮಾಡ್ತೇವೆ? ಮುಡಿಯುಡಿಯಿಂದ ಯಾಕೆ ಮಾಡ್ತೇವೆ? ಅಲ್ಲಿ ಫಲ ಕೊಡ್ತಾನೆ ಭಗವಂತ ಅಂತೇಳಿ. ಆ ಕೊಡತಕ್ಕಂತ ಫಲಕ್ಕೂ ಇಲ್ಲಿ ರೈತ ಕೆಲಸ ಮಾಡಿದಾಗ ಬರ್ತಕ್ಕಂಥ ಫಲಕ್ಕೂ ಏನ್ ಬೇರೆ ವ್ಯತ್ಯಾಸ ಇಲ್ಲ. ಅಲ್ಲಿ ನೋಡಿ, ದೇವ್ರ ಪೂಜೆ ಮಾಡ್ಬೇಕು, ದೇವ್ರ ಗುಡಿ ಹೋಗ್ಬೇಕು ಅಂತಂದ್ರೆ ಎಷ್ಟು ಒಂದ್ ಹೊತ್ನಾಗ ಇದ್ದು ನೀರ್ ಕಾಸ್ಕೊಂಡು ಸ್ನಾನ ಮಾಡಿ ಮಡಿಯುಡಿಂದ ಶುಭ್ರವಾದ ಬಟ್ಟೆಗಳನ್ನ ಹಾಕೊಂಡು, ಹೌದಾ, ಇಷ್ಟೆಲ್ಲ ಮಾಡ್ಕೊಂಡು ಏನಾ ಗೊತ್ತಿರ್ತಕ್ಕಂಥ ಒಂದು ಮಂತ್ರವನ್ನು ಏನೋ ಹೇಳ್ಕೊಂತ ಶಿವ ಗೋವಿಂದ ಗೋವಿಂದ ಅಂತ ಹೇಳ್ಕೊಂತ ಹೋಗಿ ಆ ಭಗವಂತನ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ರಪ್ಪನ ಕೈಯಾಗ ಹಣಕಾಯಿ ಕೊಟ್ಟು ಅದನ್ನ ಒಡೆದು ಆತಗ್ ನೈವೇದ್ಯ ಹಿಡಿದು ತಿರುಗಿ ತಂದು ನಮ್ ಕೈಯಾಗ ಪ್ರಸಾದ ಮುಟ್ಟಿಸ್ತಾನಲ್ಲ, ವಾವ್, ಅವಾಗ ಧನ್ಯತಾ ಭಾವ. ಅಂತೂ ನಾನು ಅನ್ಕೊಂಡಿದ್ದು ಇವತ್ತು ಭಗವಂತನ ಬಂದು ನಾನು ನೋಡಿದೆ, ಕಣ್ತುಂಬ ನೋಡಿದೆ, ದೇವ್ರು ನನ್ಗೆ ಹರಸಿದ ಅಂತೇಳಿ. ಹಂಗೆ ಇಲ್ಲಿ ಅದು ಬಹಳ ಅಂದ್ರೆ 1 ದಿವಸ ಅಂದ್ರೆ 2 ತಾಸನೆ ಮುಗಿದು ಹೋಗುತ್ತೆ ಸ್ನೇಹಿತರೆ. ಬಟ್ ಇದು 4 ತಿಂಗಳುಗಳ ಕಾಲದಲ್ಲಿ ಮಾಡ್ತಕ್ಕಂಥದ್ದು, ಇದು ನಿರಂತರ ಹೋರಾಟ ಇರ್ತಕ್ಕಂಥದ್ದು. ಹಂಗೆ ಆ ಭಕ್ತಿಗೂ ಈ ಭಕ್ತಿಗೂ ಏನ್ ವ್ಯತ್ಯಾಸ ಇಲ್ಲ ಅಂತಕ್ಕಂಥ ಮಾತನ್ನ ನಾ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗಾಗಿ ಕೃಷಿಕರು ಯಾವತ್ತೂ ಕೂಡ ಭಕ್ತಿ ಭಾವದಿಂದ ನಾವು ಮಾಡಿದ್ದಾದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೂ ಕೂಡ ಅನ್ನವನ್ನ ಕೊಡಬಹುದು ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದ ಹೇಳಿ ನನ್ನ 2 ತೊದಲು ಮಾತುಗಳನ್ನ ಇಲ್ಲಿಗೆ ಅಂತ್ಯ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಧನ್ಯವಾದಗಳು ಸರ್. ಇದು ನಿಜಕ್ಕೂ ತೊದಲು ಮಾತಲ್ಲ, ಲೋಕೋದ್ಧಾರದ ಮಾತುಗಳು. ಈಗ ನಾವೆಲ್ಲರೂ ನೋಡ್ತಾ ಇದ್ದೇವೆ, ಜಮೀನಾಗ್ಲಿ ಸೈಟ್ ಆಗ್ಲಿ ಇದೆಲ್ಲ ನೋಡ್ತಿದೀವಿ. ನಾವೆಲ್ಲಿ ನೋಡಿದ್ರು ಅದನ್ನ ಉಳ್ಸ್ಕೊಳಕ್ ಆಗ್ತಾ ಇಲ್ಲ. ಎಲ್ಲ ಲೇಔಟ್ಗಳನ್ನ ಮಾಡ್ತಾ ಇದ್ದಾರೆ, ಕೃಷಿ ಜಮೀನನ್ನು ಕೂಡ ಕಳೀತಾ ಇದ್ದಾರೆ. ಇದು ಆಗ್ಬಾರ್ದು. ಇಲ್ಲಿನ ಒಂದು ಅವೇರ್ನೆಸ್ ಏನು ಅಂತಂದ್ರೆ, ಕೃಷಿ ಬಳಕೆಗೆ ನಾವು ಜಾಸ್ತಿ ಒತ್ತು ಕೊಡ್ಬೇಕು. ಏಕೆಂದ್ರೆ ರೈತರು ಬೆಳೆದ ಬೆಳೆಗಳನ್ನ ನಾವೆಲ್ಲರೂ ಉಪಯೋಗಿಸ್ತೀವಿ. ಅವ್ರ್ಯಾರು ಬೆಳೆಯೋರಿಲ್ಲ ಅಂತಂದ್ರೆ ನಮ್ ನಿಜಕ್ಕೂ ತರಕಾರಿ ಹಣ್ಣು ಏನು ಸಿಗೋದಿಲ್ಲ. ನಮಗೆ ಬೇಕು ಅಂತಂದ್ರೆ ನಾವು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು. ಈಗಾಗ್ಲೇ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಏನ್ ಬಂದಿದೆ ಆ್ಯಪು, ಅದ್ರ ಮುಖಾಂತರವಾಗಿ ಸಾಕಷ್ಟು ಕೆಲಸ, ಸಾಫ್ಟ್ವೇರ್ ಆಗ್ಬೋದು, ಈ ತರದ್ದೆಲ್ಲ ಅದು ಬಿದ್ದೋಗ್ತಾ ಇದೆ. ಹಾಗಾಗಿ ಈಗ ನಾವು ನಮ್ ಕಾನ್ಸೆಪ್ಟ್ ಏನಿದೆ ಅದ್ರ ಕಡೆನೆ ಬರ್ತಾ ಇದೆ ಗಮನ. ಎಲ್ರು ಕೂಡ ನಾವು ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಅನ್ನೋದೇ ಹೆಚ್ಚಿಗೆ ಜನ ಹೊತ್ಕೊಡ್ತಾ ಇದ್ದಾರೆ. ಇದೇ ಆಗ್ಬೇಕಿದ್ದು ನಮ್ಮೆಲ್ಲರ ಬಯಕೆ, ಹೆಬ್ಬಯಕೆನೆ ಅದಾಗಿತ್ತು. ಅದೇ ನಡೀತಾ ಇದೆ ಅಂತ ನನ್ ಭಾವನೆ. ಇದ್ರ ಬಗ್ಗೆ ಇನ್ನ 10 ನಿಮಿಷ ಕಾಲ ಅವಕಾಶ ಇದೆ ಮಾಸ್ಟರ್ಸ್. ನಿಮ್ಗೆ ಈ ಕೃಷಿ ಉತ್ಪನ್ನ, ಈ ಜಮೀನು ನಾವು ಉಳಿಸ್ಕೊಳ್ಳೋದು, ಕೃಷಿ ಉತ್ಪನ್ನ ಬಳಕೆ ಏನಿದೆ ಇವತ್ತಿನ ಪ್ರಾಯೋಗಿಕ ತರಗತಿಲಿ, ಇಬ್ರು ಮಾಸ್ಟರ್ಸ್ ಇಂದ ಅನಿಸಿಕೆ ತಗೊಳ್ಳೋಣ. ಆ ಅದೃಷ್ಟವಂತರು ಯಾರು ಅಂತ ನೋಡೋಣ. ಸವಿತಾ ಮೇಡಮ್ ಎಲ್ಲದ್ರಲ್ಲೂ ಮುಂದೆ ಇರ್ತಾ ಇದ್ದಾರೆ, ಅವ್ರಿಗೆ ಒಂದು ಕೃತಜ್ಞತೆ ಹೇಳ್ತಾ ಅವ್ರನ್ನ ತಗೊಳ್ಳೋಣ. ಹಾಗೆ ಮಾಸ್ಟರ್ಸ್ ಇಬ್ರು ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಇತ್ತು, ಅವ್ರದ್ದು ಕಂಟಿನ್ಯೂ ಆಗ್ಲಿ. ಪಾರ್ವತಿ ಮೇಡಮ್ದಿದೆ, ಮತ್ತೆ ಯಶೋಧ ಮೇಡಮ್ ಮಾತಾಡಿ. ಸವಿತಾ ಮೇಡಮ್ ಸಂಕ್ಷಿಪ್ತವಾಗಿ ಮಾತಾಡಿ ನೀವು. ಎಸ್ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್.
ನಮಸ್ತೆ ಸನಿಗೌಡ್ರೆ. ಸನಿಗೌಡ್ರು ಹೇಳಿದ್ರು ಏನು ಕೃಷಿ ಬಗ್ಗೆ ಅವ್ರ ಮಾತು ಕೇಳಿ ರೈತ ಅವ ಬೆಳೆ ಹಾಕಿ ಕೈಗೆ ಬರುವವರೆಗೂ ಅವ ಎಷ್ಟು ತಿಂಗಳವರೆಗನ ಅವ ಎಷ್ಟು ಕಾಯ್ಬೇಕು, ಅವನ ಶ್ರಮ ಅವನಿಗೆ ಗೊತ್ತು. ಶ್ರಮ ಅಷ್ಟೇ ಅಲ್ಲ, ಭಯದಿಂದ ಎಷ್ಟು ಕಾಯ್ತಿರ್ತಾನ ಅವ ಕಾಳುಗಳನ್ನ. ಆದ್ರೆ ಯಾರು ಹೊರಗಡೆ ಕೆಲಸ ಮಾಡೋರು ಇಷ್ಟು ಕೆಲಸ ಮಾಡಿ ಇಷ್ಟು ರೊಕ್ಕ ಬರ್ತಂತ ಧೈರ್ಯದಿಂದ ಮನ್ಯಾಗ ನೈಟ್ ಬಂದ್ ನಿದ್ದೆ ಮಾಡ್ಬೋದು ಸರಿಯಾಗಿ ತಿಂದು ಉಂಡು ಫ್ರೀಯಾಗಿ. ಆದ್ರೆ ಇವ್ ರೈತ ಹಂಗಿಲ್ಲ. ರೈತ ಭಯದಿಂದ ಎಷ್ಟು ದಿನ ಅದಕ್ಕೆ ಬೆಳೆ ಹಾಕಿ ಅದನ್ನ ಎಲ್ಲಾ ಇದು ಮಾಡಿ ಎಷ್ಟು ವ್ಯವಸ್ಥೆ ಮಾಡಿಕ್ರ ಅದು ಮನಿಗ್ ಬರುವವರೆಗೂ ಕಾಯ್ತಾನಿರೋದಲ್ಲ ಭಯದಿಂದ. ಅದ ಬರ್ಬೇಕಾದ್ರೆ 1 ತಿಂಗಳ 2 ತಿಂಗಳ 3-4 ತಿಂಗಳವರೆಗೆ ಕಾಯ್ತಾ ಇರ್ಬೇಕು. ಆ ರೈತನ ಕಷ್ಟ ರೈತಗೆ ಗೊತ್ತಿರುತ್ತೆ. ಅದಕ್ಕಂದು ನನಗ ರೈತನ ಶ್ರಮ ಬಹಳ ಇಷ್ಟ ರೀ. ಅಂದ್ರ ರೈತನಲ್ಲಿ ಯಾವತ್ತು ಭಗವಂತ ಇದ್ದೇ ಇರ್ತಾನೆ. ಅವನ ಭಯ ಭಕ್ತಿಯಲ್ಲಿ ಅವನಿಗೆ ಯಾವತ್ತು ರೈತಗ ಭಗವಂತ ಕೊಟ್ಟೆ ಕೊಡ್ತಾನ್ರಿ. ಆದ್ರೆ ಈ ಗೌರ್ಮೆಂಟ್ ಜಾಬ್ ಅವರಲ್ಲಿ ಯಾರಲ್ಲಿ ಬಂದೇ ಬರ್ತದ ಬಿಡು, ಇವತ್ತು ಡ್ಯೂಟಿ ಮಾಡಿ ಬಂದೇನೆ ಅಂತ ಹಿಂಗ ಡ್ಯೂಟಿಗೆ ಹೋಗಿ ಬಂದ್ ಮನ್ಯಾಗ ಬಂದ್ ಕುಂತ್ಕೊಂಡ್ ಬಿಡ್ತಾರ. ಅವ್ರದೇನ್ ಇದನ್ನ ಇರ್ಲರಿ. ಅದಕ್ಕೊಂದು ಎಲ್ಲರಿಗಿಂತಾನು ರೈತನೇ ದೊಡ್ಡ ಇದನ್ನ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದೆ. ನಮ್ಮ ಸವಿತಾ ಮೇಡಮ್ ಹೇಳ್ತಾ ಇದ್ದಾರೆ, ಎಲ್ರಿಗಿನ್ನ ದೊಡ್ಡವರು ರೈತರು. ರೈತರ ಅವರ ಒಂದು ಬ್ಯಾಕ್ ಗ್ರೌಂಡ್ ಏನಿದೆ ಅದು ನನ್ಗೂ ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ಸವಿತಾ ಮೇಡಮ್ ಅವ್ರು ಅದ್ರಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಮಾತಾಡ್ಲಿಕ್ಕಾಯ್ತು. ಥ್ಯಾಂಕ್ ಯು ಮೇಡಮ್. ಮ್ಯೂಟ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು. ಪಾರ್ವತಿ ಮೇಡಮ್ ಅನ್ಮ್ಯೂಟ್ ಕೊಟ್ಟಿದೆ. ಪಾರ್ವತಿ ಮೇಡಮ್ ಓಕೆ. ಪಾರ್ವತಿ ಮೇಡಮ್ ಬರ್ತಾ ಇಲ್ಲ. ಈಗ ಶಾರದಾ ಪಾಟೀಲ್ ಎಸ್ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸೊನ್ನೇಗೌಡ್ರು ಸರ್. ನಮಸ್ತೆ. ಇವತ್ತಿನ ವಿಷಯ ಕೃಷಿ ಬಗ್ಗೆ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಕೃಷಿಕರ ಮಾಡೋ ಕೆಲ್ಸ ಹೆಂಗಿರುತ್ತೆ, ನಾವು ಎಷ್ಟು ಭಕ್ತಿಯಿಂದ ಮಾಡ್ಬೇಕು ಅನ್ನೋದನ್ನ ಹೇಳಿದ್ರಿ. ನಿಜ, ನಾವು ಕೃಷಿಕರೇ ಆಗಿರೋದ್ರಿಂದ ನಾನು ಒಂದಷ್ಟು ಅದನ್ನ ಹಂಚ್ಕೋಬೇಕು ಅನ್ನಿಸ್ತು. ಅದಕ್ಕೆ ನೋಡಿದೆ. ನಮ್ಮನೆಯಲ್ಲೂ ಅಷ್ಟೇ ಬೀಜ ಇನ್ನು ಸ್ಟಾರ್ಟಿಂಗ್ ಬೀಜ ಅದು ಯುಗಾದಿಂದಾನೇ ಶುರು ಆಗತ್ತೆ. ಫಸ್ಟ್ ಯುಗಾದಿ ದಿನ ಹೋಗಿ ಇನ್ನ ಮುಂಗಾರಿ ಶುರುವ ಮತ್ತೆ ಹೊಲಕ್ಕೆಲ್ಲ ಬೀಜ ಹಾಕ್ಬೇಕು ಅಂತ ಫಸ್ಟ್ ದಿನ ಯುಗಾದಿ ದಿನ ಹೋಗಿ ಫಸ್ಟ್ ಪೂಜೆ ಮಾಡಿ ಬರ್ತಾರೆ. ಆಮೇಲೆ ಪ್ರತಿ ಸಲ ಬೀಜ ಹಾಕ್ಬೇಕಾದ್ರೂ ಹೊಲಕ್ಕೆ ಹೋಗಿ ಫಸ್ಟ್ ಪೂಜೆ ಮಾಡಿ ಗದ್ದೆಗೆ ಅದು ಒಂದು ಕೃತಜ್ಞತೆ ಭಾವದಿಂದ ಮಾಡೋದ್ರಿಂದ ಒಂದ್ ಭಕ್ತಿಯಿಂದ ನಾವು ಕೃಷಿ ಇದನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವತ್ತಿನ ದಿನಕ್ಕೆ ಈಗ ಹೇಳಿದ್ರು ಅಶ್ವಿನಿ ಮೇಡಮ್ ಹೇಳ್ದಂಗೆ ಎಲ್ಲಾರು ಹೊಲ ತಗೋಬೇಕು. ನಿಜ ಅದು. ಈಗ ನಾನ್ ನೋಡ್ದಂಗೆ ಬಹಳಷ್ಟು ಜನ ಸಿಟಿನಲ್ಲಿ ಕೆಲಸ ಮಾಡ್ತಿರೋರೆಲ್ಲ ಬಂದು ಮತ್ತೆ ಹಳ್ಳಿಗೆ ಬಂದು ಹೊಲ ಮಾಡಿಸ್ತಿದ್ದಾರೆ. ನಮ್ಮ ಅಣ್ಣಂದ್ರು ಎಲ್ಲ ತುಂಬಾ ದೊಡ್ಡ ಜಾಬ್ ಅಲ್ಲಿ ಇದ್ರು ಸಹ ರಿಟೈರ್ಡ್ ಆದ್ಮೇಲೆ ಮತ್ತೆ ಬಂದು ಹೊಲ ಮಾಡಿಸ್ತಿದ್ದಾರೆ. ಆದ್ರೆ ನಮ್ಮ ಹತ್ರ ದುಡ್ಡಿದೆ ಅಂತ ಅನ್ನೋರು ಸಹ ಸಾವಯವ ಕೃಷಿ ಮಾಡ್ಬೇಕು ಅದ್ರಲ್ಲಿ ಅನ್ನೋ ಭಾವನೆ ಕಡಿಮೆ. ಮಾಡ್ಬೇಕು, ಒಂದು ಒಳ್ಳೆ ಯಾವುದೇ ರಸಾಯನ ಮುಕ್ತ ಕೃಷಿ ಮಾಡ್ಬೇಕು ಅನ್ನೋ ತರ ಯೋಚನೆ ಬರ್ತಿಲ್ಲ. ಅದು ನನಗೆ ಒಂಥರ ಎಲ್ಲೋ ಒಂದ್ ಕಡೆ ರಾಸಾಯನಿಕಗಳನ್ನ ಹಾಕದೆ ಒಂದಷ್ಟು ಪ್ಯೂರ್ ಆಗಿ ನಾವು ಏನೋ ಮಾಡ್ಕೊಂಡು ತಿನ್ಬೇಕು ಅನ್ನೋ ಭಾವ ಇಲ್ಲ. ಬರೀ ಹಣ ಮಾಡ್ಬೇಕು, ತೋಟ ಮಾಡ್ಬೇಕು. ಎಲ್ಲರಿಗೂ ಒಂದ್ ಆಸೆ, ತೋಟ ಮಾಡ್ಬೇಕು, ಅದರಿಂದ ಜಾಸ್ತಿ ಇನ್ಕಮ್ ತೆಗಿಬೇಕು. ಈ ತರದ ಯೋಚನೆ ಆಗ್ತಿದೆ. ಅದು ಬಿಟ್ಟು ಈಗ ಸಂಗೌಡ್ರು ಹೇಳ್ತಿದಾರಲ್ಲ, ನಾನ್ ಮಾಡ್ತಿದ್ದೀನಿ ಅಂತಾನು ಹೇಳಿದ್ರು ಒಂದ್ಸಲ 1 ಎಕರೆದಲ್ಲಿ ಬೇರೆ ಬೇರೆ ಹಣ್ಣಿನ ಗಿಡಗಳು ಎಲ್ಲಾ ಮಾಡಿದೀನಿ ನಾನು ಅಂತ ಹೇಳಿ. ಆ ತರದ್ದು ಆಗ್ಬೇಕು, ಆ ತರ ಆಗುತ್ತೆ ಒಂದಿನ, ಆಗ್ಬೇಕು ಅನ್ನೋದು ನನ್ನ ಸಂಕಲ್ಪ ಕೂಡ. ಅದು ನಮ್ಮನೆಯಿಂದನೂ ಅದು ಸ್ಟಾರ್ಟ್ ಆಗ್ಬೇಕು ಅಂತಾನು ನಾನು ಒಂದ್ ಸಂಕಲ್ಪ ಮಾಡ್ಕೊಂಡಿದೀನಿ. ಖಂಡಿತ ಅದು ಈಗ ಜಾಸ್ತಿ ಎಲ್ಲೋ 1 ಎಕರೆ 2 ಎಕರೆ ಜಮೀನ್ ಇರೋರು ಆತರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ಕಾಗಲ್ಲ. ಜಾಸ್ತಿ ಜಮೀನ್ ಇರೋರು ಮಾಡ್ಬಹುದು. ಆ ತರದೊಂದ್ ಮನಸ್ಸು ಮಾಡ್ಬೇಕು ಅಷ್ಟೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನ್ನ ಅನಿಸಿಕೆ ಮೇಡಮ್ ಥ್ಯಾಂಕ್ ಯು. ತುಂಬಾ ಅದ್ಭುತವಾದ ಅನುಭವಗಳನ್ನ ಶೇರ್ ಮಾಡಿದ್ದೀರಾ.
ಎಸ್ ಮಾಸ್ಟರ್ಸ್, ನೀವು ನೋಡ್ತಾ ಇದ್ದೀರಾ ಕೃಷಿಗೆ ಸಂಬಂಧಪಟ್ಟ ಒಂದು ಟಾಪಿಕ್ ಬಂದಿರೋದ್ರಿಂದ ಅದಕ್ಕೆ ಅನುವಾಗುವಂತೆ ನೋಡಿ, ನಾನು ಊರಿಗೆ ಬಂದಿರೋದ್ರಿಂದ ನೋಡಿ ಒಳ್ಳೆ ಅದ್ಭುತವಾದ ನೇಚರ್. ಈಗ ನಾವು ಸಿಟಿಗಳ ಕಡೆ ಕಾಣಿಸ್ತಾ ಇದೆಯಾ ಶಾರದಾ ಪಾಟೀಲ್ ಮೇಡಮ್? ಕಾಣಿಸ್ತಿದೆ ಮೇಡಮ್. ನೋಡಿ, ಎಲ್ಲಿ ನಾವು ಕಣ್ಣು ಹಾಯಿಸಿದ್ರು ಸಹ ವಿಶಾಲವಾದ ಭೂಮಿ, ಗಿಡ ಮರಗಳು, ಹೂ, ತೆಂಗಿನ ಸಸಿ, ಅಡಿಕೆ ಮರ. ನೋಡಕ್ಕೆ ಒಂದ್ ಚಂದ. ಅದು ಹೊರಗೆ ಹೋದ್ರೆ ಕಣ್ಣಿಗೆ ತೃಪ್ತಿ ಇರುತ್ತೆ, ಮನ್ಸಿಗೆ ತೃಪ್ತಿ ಇರುತ್ತೆ ಮನೇಲಿ ಇರೋದಕ್ಕಿಂತ. ಎಸ್ ಮೇಡಮ್, ಕಾಣಿಸ್ತಿದ್ಯಾ ನೋಡಿ? ಹಾ, ಸ್ವಲ್ಪ ಕಾಣಿಸ್ತಿದೆ. ನಾನು ಇನ್ನು ಫುಲ್ಲು ಮೇಲಕ್ಕೆ ಹೋದ್ರೆ ಇನ್ನು ಹಾ, ಫುಲ್ಲು ಗ್ರೀನರಿ ಸೀನ್ಸ್ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಾವೆಲ್ಲ ಸಿಟಿಲಿ ಇರೋದ್ರಿಂದ ನಾವು ನೋಡಿ ಸೂರ್ಯನು ಸಹ ಹುಟ್ಟೋದನ್ನು ಸಹ ನಾವು ನೋಡಕ್ ಆಗಲ್ಲ. ಸೂರ್ಯ ಉಡ್ತಾ ಇದ್ದಾನೆ, ಬೆಳಗಿನಿಂದ ಆ ಸೂರ್ಯ ಉದಯನ ನೋಡ್ತಾ ನಾ ನಿರೂಪಣೆ ಮಾಡ್ತಾ ಈ ಒಂದು ಸವಿನ ಸವಿತಾ ಇದ್ದೀನಿ. ಒಂದೊಳ್ಳೆಯ ಒಂದು ಅದೃಷ್ಟ ಭಾಗ್ಯ ಅಂತ ಈ ಸಮಯದಲ್ಲಿ ನಾನು ಭಾವಿಸ್ತೀನಿ. ಓಕೆ ಮೇಡಮ್, ಸಮಯ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅವಕಾಶ. ಎಸ್ ಮಾಸ್ಟರ್ಸ್, ಪ್ರಶ್ನೋತ್ತರ ಈಗ ಇನ್ನ 1 ನಿಮಿಷ ಇದೆ, ಕಾರ್ಯಕ್ರಮ ಸಂಪನ್ನ ಮಾಡ್ಬೇಕಾಗುತ್ತೆ. ದಯವಿಟ್ಟು ಕ್ಷಮಿಸಿ ಮಾಸ್ಟರ್ಸ್, ನಾಳೆಗೆ ತಗೊಳ್ಳೋಣ. ಎಸ್ ಮಾಸ್ಟರ್ಸ್. ನಾಳೆದ್ದು ಹುಣ್ಣಿಮೆ ಇರೋದ್ರಿಂದ, ಅದು ಹೋಳಿ ಹುಣ್ಣಿಮೆ ಇರೋದ್ರಿಂದ ಹೋಳಿ ಹುಣ್ಣಿಮೆ ವಿಶೇಷತೆ ಹೆಂಗ್ ಹುಡ್ತು, ಅದನ್ನ ಯಾವ ತರ ಆಚರಣೆ ಮಾಡ್ಬೇಕು, ಅದನ್ನ ಇವತ್ತು ಕೆಲವು ಕಡೆ ರಫ್ ಆಗಿ ಅಂದ್ರೆ ಬೇರೆ ತರ ಅಸಹ್ಯವಾಗಿ ಆಚರಣೆ ಮಾಡ್ತಾರ. ಅದ ಅಲ್ಲ, ಮೂಲ ಅದ್ರದ್ದು ಆಕೃತಿ ಇರೋದು ಹೆಂಗೆ ಅದ್ರದ್ದು ಅನ್ನೋದನ್ನ ಹಂಚ್ಕೊಳ್ಳಿ. ಅಂತಾರೆ ಯಾರಾದ್ರೂ ಇವತ್ತೇ ತಿಳಿಸಿ ಮಾಸ್ಟರ್, ಪ್ರಿಪೇರ್ ಆಗ್ರಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೇನೆ. ಎಂಡ್ರೇಜ್ ಮಾಡಿ ಅವಕಾಶ ತಗೊಳ್ಳಿ. ಕೇಳ್ತಾನಮ್ಮ, ನಾ ಹೇಳಿದ್ದು ಯಾವ್ದೋ ಫೋನ್ ಬಂದ್ಬಿಡ್ತು. ಓಕೆ, ನಾವು ಪಾರ್ವತಿ ಮೇಡಮ್ಗೆ ಅವಕಾಶ ಕೊಡೋಣ. ಎಸ್ ಪಾರ್ವತಿ ಮೇಡಮ್, ನಮ್ಮ ಸಣ್ಣಗೌಡ್ರು ಅವ್ರಿಗೆ ಅವರ ಪ್ರಶ್ನೆಗೆ ಉತ್ತರ ಕೊಡಿ. ಇವತ್ ಪ್ರಿಪೇರ್ ಆಗಿ ಬರ್ಲಿ ಬಿಡು ಮೇಡಮ್, ನಾಳೆ ಹ್ಯಾಂಡ್ ಮಾಡಿಸೋಣ. ಆಗ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ಕೊಳಕ್ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಓಕೆ ಸರ್, ನೀವೇ ಹೇಳ್ಬಿಡಿ, ಸಂಕ್ಷಿಪ್ತವಾಗಿ ನೀವ್ ಹೇಳಿ, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಅದೇ ಏನಿಲ್ಲ ಮಾಸ್ಟರ್, ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಗೊತ್ತಿತ್ತು ಅಂದ್ರೆ ದಯವಿಟ್ಟು ಪ್ರಿಪೇರ್ ಆಗ್ರಿ. ಇಬ್ರು ಇದ್ರೆ ಒಬ್ರಿಗರ್ಧ ಕೊಡೋಣ. ಒಬ್ರೇ ಫುಲ್ ಹೇಳ್ತೇವೆ ಅಂದ್ರೆ ಓಕೆ. ಯಾರಾದ್ರೂ ಇದ್ರು ನೀವು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ, ನಾನ್ ಕೊಡ್ತೀನಿ ಅಂತೇಳಿ ಗೊತ್ತಿರೋರು. ಯಾರು ಇಲ್ಲ ಅಂದ್ರೆ ನಾವಂತೂ ರೆಡಿ ಇದೀವಿ ಕೊಡ್ಲಿಕ್ಕೆ. ನಮ್ಮಲ್ಲಿ ಅದನ್ನ ವಿಶೇಷವಾಗಿ ಆಚರಣೆ ಮಾಡ್ತಾರೆ ನಾಳೆ ಇದನ್ನ. ಒಟ್ಟು ಎಲ್ಲರೂ ಭಾಗವಹಿಸ್ಲಿ ಅನ್ನೋದು ನಮ್ಮ ಆಶಯ. ಎಸ್, ಥ್ಯಾಂಕ್ ಯು ಕಂಪ್ಲೀಟ್ ಮಾಡ್ಬೋದು. ಓಕೆ ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಸಂಪನ್ನ ಮಾಡೋದಕ್ಕಿಂತ ಮುಂಚೆ ಒಂದು ನಗೆ ಚಟಾಕಿ ಎರ್ಸೋಣ ಬಾ. ಯೋಗ, ಧ್ಯಾನ, ಜ್ಞಾನ, ಸಮಗ್ರ ಜೀವನ ಶೈಲಿ ಪ್ರತಿಯೊಂದನ್ನು ನಾವು ಕಲಿತಾ ಇದ್ದೇವೆ. ಹಾಗೆ ನಗುವಿಗೂ ಕೂಡ ನಮ್ಮ ಮಾಸ್ಟರ್ಸ್ ಅವಕಾಶ ಇದೆ. ನಮ್ಮ ಗುರೂಜಿ ಸಂಸ್ಥೆಯ ಆಯೋಜಕರು, ಅವರು ನಗುವಿಗೆ ತುಂಬಾ ಅವಕಾಶ ಕೊಟ್ಟಿದ್ದಾರೆ. ಸಂಚಿಕೆ ವೇದಿಕೆನ ನಿರ್ಮಾಣ ಮಾಡಿದ್ದಾರೆ. ಯಾರಿಗೆಲ್ಲ ಈ ನಗೆ ಚಟಾಕಿ ಬೇಕು ವಿಡಿಯೋದಲ್ಲಿ ಬಂದ್ರೆ ನನಗೂ ನಗ್ಸ್ತಾ ಇದ್ದೀನಿ, ನೀವೆಲ್ಲರೂ ನಗ್ತಾ ಇದ್ದೀರಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಮಾಸ್ಟರ್ಸ್. ಅನುರಾಧ ಮೇಡಮ್ ಬಂದ್ರು, ನಂದಾ ಮೇಡಮ್. ಎಲ್ರಿಗೂ ಅಭಿರುಚಿ ಇದೆ, ಆಸಕ್ತಿ ಇದೆ ಅಂತ ಗೊತ್ತಾಯ್ತು. ನಾನು ಸ್ಟಾರ್ಟ್ ಮಾಡ್ತೀನಿ ಮಾಸ್ಟರ್ಸ್. ಈಗ ಅಜ್ಜಿ ಮೊಮ್ಮಗ ಇಬ್ರು ಇರ್ತಾರೆ. ಅಜ್ಜಿ ಬಟ್ಟೆ ಹಾರಾಕ್ತಾ ಹೇಳ್ತಾಳೆ, ಮೊಮ್ಮಗನೇ ನಿಮ್ ಟೀಚರ್ ಬರ್ತಾ ಇದ್ದಾರೆ ನೋಡಲ್ಲಿ, ಹೋಗು ಹೋಗು ಕೊಡೋಗು, ಬಚ್ಚಿಟ್ಕೋ ಅಂತ ಅಜ್ಜಿ ಹೇಳ್ತಾಳೆ ಮೊಮ್ಮಗನಿಗೆ. ಅವಾಗ ಅಜ್ಜಿಗೆ ಮೊಮ್ಮಗ ಹೇಳ್ತಾನೆ, ಅಜ್ಜಿ ಅಜ್ಜಿ ಏನ್ ಮೊಮ್ಮಗನೆ ಅಂತ ಕೇಳ್ತಾಳೆ. ಏನ್ ಮೊಮ್ಮಗನೇ ಅಂತ ಕೇಳ್ದಾಗ, ಮೊದಲು ನೀನ್ ಹೋಗ್ಬಿಟ್ಟು ಬಚ್ಚಿಟ್ಕೋ ಹೋಗು ಅಂತಾನೆ. ಯಾಕಪ್ಪ? ನಮ್ಮ ಅಜ್ಜಿ ಸತ್ತೋಗಿ 1 ವಾರ ಆಯ್ತು ಅಂತ ಸುಳ್ಳು ಹೇಳ್ಬಿಟ್ಟು 1 ವಾರದಿಂದ ನಾನು ಸ್ಕೂಲ್ಗೆ ಹೋಗಿಲ್ಲ ಅಂತ ಹೇಳ್ತಾನಂತೆ. ಹೇಗನ್ನಿಸ್ತು ನಮ್ಮ ಶಿವಗಂಗಮ್ಮ ಮೇಡಮ್? ಎಸ್ ಮಾಸ್ಟರ್ಸ್, ಎಲ್ರೂ ತುಂಬಾ ಖುಷಿ ಪಟ್ಟಿದ್ದೀರಾ. ಇವತ್ತು ಮಾರ್ಚ್ ತಿಂಗಳಿನಲ್ಲಿ ಒಂದು ಅದ್ಭುತವಾದ ವಿಭಿನ್ನ ಶೈಲಿಯಲ್ಲಿ ಬೇಗನೆ 8 ಗಂಟೆಗೆ ಕಾರ್ಯಕ್ರಮ ಸಂಪನ್ನ ಮಾಡ್ತಾ ಇದ್ದೇವೆ. ಅದ್ಭುತವಾದ ಧ್ಯಾನ, ಯೋಗ,
ಜ್ಞಾನದೊಂದಿಗೆ ಜ್ಞಾನಧಾರವನ್ನ ಪಡ್ಕೊಂಡು ಮತ್ತೆ ಒಂದು ಭಕ್ತಿ ಹಾಡಿನಿಂದ ಆರಂಭಗೊಂಡು ಒಂದು ನಗೆ ಚಟಾಕಿಯೊಂದಿಗೆ ಎಲ್ಲರೂ ನಗ್ನಗ್ತಾ ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಸಂಪನ್ನ ಮಾಡೋಣ. ಇದ್ರ ಬಗ್ಗೆ ಯಾರಾದ್ರೂ ಒಬ್ರು ಅನಿಸಿಕೆ ಕೊಡೋರಿದ್ರೆ ಒಬ್ರು ಮಾತಾಡ್ಬೋದು. ವಿಡಿಯೋದಲ್ಲಿ ಸಿಂಬಲ್ ತೋರಿಸಿ ಆಪ್ಷನ್ ಕೊಡ್ತೀನಿ. ವೇದಾವತಿ ಅನುರಾಧ ಮೇಡಮ್ ಮೇಡಮ್. ನಾಳಿದ್ದು ಕೊಡ್ತೀನಿ ಅಂತ ಇದ್ ಮಾಡಿದಾರೆ ಮೇಡಮ್, ಮೆಸೇಜ್ ಮಾಡಿದಾರೆ ವೇದಾವತಿ ಮೇಡಮ್. ವೇದಾವತಿ ಮೇಡಮ್ ನಿಮ್ಗೆ ಗೊತ್ತಿರ್ಲಿ, ಕನಿಷ್ಠ 15 ನಿಮಿಷದ ಒಳಗಡೆ ಮುಗಿದಿಲ್ಲ, ಅದ್ ಮತ್ತೆ ಜಾಸ್ತಿ ಬೇಡ. ಯಾಕಂದ್ರೆ ಅದ್ರ ಬಗ್ಗೆ ಮತ್ತೆ ಜನರ ಅಭಿಷೇಕ ತಗೋಬೇಕಾಗತ್ತೆ. ಒಟ್ಟು 20 ನಿಮಿಷ ಅಷ್ಟೇ ಕಾಲಾವಕಾಶ ಇರೋದು ಇದಕ್ಕೆ. 15 ನಿಮಿಷದಲ್ಲಿ ಕವರ್ ಆಗೋ ರೀತಿಯಲ್ಲಿ ಎಲ್ಲದ್ರಿಂದ ಪ್ರಿಪೇರ್ ಆಗ್ರಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ನಾನು ಥ್ಯಾಂಕ್ ಯು ಸರ್. ವೇದಾವತಿಮ್ಮ ಅವ್ರ ಕಡೆ ಮಾತಾಡ್ಸ್ಬಿಡೋಣ. ಅವರಲ್ಲಿ ಏನೋ ಒಂದು ತುಡಿತಾ ಇದೆ, ಅದು ಹೊರಗಡೆ ಬಂದ್ಬಿಡ್ಲಿ. ಎಸ್ ಮೇಡಮ್. ಅಶ್ವಿನಿ ನಮಸ್ತೆ. ಈ ಹೋಳಿ ಬಗ್ಗೆ ನಾನು ಮಾತಾಡ್ತೀನಿ ಮಧ್ಯಾಹ್ನ Yes, ಕ್ಲಾಸ್ ಅಲ್ಲಿ. ಎಸ್ ಮೇಡಮ್. ನೀವು ಗೀತಾ ನಾಳೆ- ಮೇಡಮ್ ನಾಳೆ. ಮಾತಾಡಿ. ನಾಳೆ ಓಕೆ ಓಕೆ. ನಾಳೆ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಕೇಳಿದ್ದು ಮೇಡಮ್ ಅವರು. ಮಧ್ಯಾಹ್ನ ಮಾಡ್ತೀನಿ, ಮಾರ್ನಿಂಗ್ ಆಗಲ್ಲ. ಓಕೆ ಓಕೆ ಮೇಡಮ್, ಅದು ಮೇಡಮ್ ಹತ್ರ ಮಾತಾಡಿ. ಮಧ್ಯಾಹ್ನ ತರಗತಿ ಅವ್ರು ನಡೆಸಿದ್ರೆ ಅವ್ರನ್ನ ಕೇಳಿ ನಿಮ್ಗೆ ಮಾಹಿತಿ ಸಿಗುತ್ತೆ. ನಂದಾ ಮೇಡಮ್, ಇವತ್ತಿನ ತರಗತಿ ಭಕ್ತಿ ಹಾಡು ಕಾಮಿಡಿ ಎಲ್ಲಾನು ಏನು ಮೀಟಿಂಗ್ ನಲ್ಲಿ ಯಾವ್ದು ಡಿಸ್ಕಸ್ ಆಗಿತ್ತಲ್ಲ ಅದೇ ರೀತಿಯಾಗಿ ಯಾವುದು ಒಂದು ಮಿಸ್ಟೇಕ್ ಆಗ್ಲಂಗೆ ಎಲ್ಲ ಸರಾಗವಾಗಿ ನಿಗದಿತ ಅವಧಿಯೊಳಗೆ ಪ್ರಾರಂಭ ಆಯ್ತು, ನಿಗದಿತ ಅವಧಿಯೊಳಗೆ ಮುಕ್ತಾಯ ಆಗ್ತಿದೆ ಮೇಡಮ್. ಥ್ಯಾಂಕ್ ಯು ಎಲ್ಲರೂ ಕೋಆಪರೇಟಿವ್ ಮಾಡಿದ್ಕೆ ಮತ್ತು ಅಶ್ವಿನಿ ಮೇಡಮ್ ಅವರು ಅದನ್ನ ಸರಿಯಾಗಿ ಸಮಯ ಪಾಲನೆಗೆ ತಕ್ಕಂಗೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಓಕೆ, ಧನ್ಯವಾದಗಳು ಮೇಡಮ್. ಇದೇ ಎಲ್ಲಾ ರೀತಿ ಮಾರ್ನಿಂಗ್ ಸೆಷನ್ ತುಂಬಾ ಅದ್ಭುತವಾಗಿ ಮುಂದುವರಿಯಲಿ. ಥ್ಯಾಂಕ್ ಯು ಮೇಡಮ್. ಓಕೆ, ಎಲ್ಲಾ ಮಾಸ್ಟರ್ಸ್ಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಪತ್ರಿಜಿ ಗುರುಗಳಿಗೆ, ಮಹಾವತಾರ್ ಬಾಬಾಜಿ ಗುರುಗಳಿಗೆ, ಎಲ್ಲಾ ಗುರುಗಳಿಗೂ ವಂದನೆಗಳನ್ನು ತಿಳಿಸುತ್ತಾ, ಪ್ರತಿದಿನ ನಮ್ಗೆ ಲಾಗಿನ್ ಪೋಸ್ಟ್ ಮಾಡೋದ್ರಿಂದ ಹಿಡಿದು ನಿರೂಪಣೆ, ಯೋಗ, ಧ್ಯಾನ, ಜ್ಞಾನ ನಮ್ಮೆಲ್ರಿಗೂ ಕೊಡ್ತಾ ಇರುವಂತಹ ಎಲ್ಲಾ ಗುರುಗಳಿಗೂ ಧನ್ಯವಾದ, ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಇಲ್ಲಿಯವರೆಗೂ ಝೂಮ್ ನಲ್ಲಿ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ, ಯೂಟ್ಯೂಬ್ ನ ವೀಕ್ಷಕರಿಗೂ ಧನ್ಯವಾದಗಳು. ಮಹಾವತಾರ್ ಫೌಂಡೇಶನ್ಗೆ, ನಮ್ಮ ರಂಗನಾಥ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.